ಗೇಮ್ ಇಂದ ಒಂದು ರಕ್ತಪಾತ ಆಗಿದೆ, ಮತ್ತೆ ಜಗಳ ಆಗಿದೆ. ಈಗ ನಾವು ಅಕ್ಕ ಮನೆಗೆ ಹೋಗ್ತಾ ಇದೀವಿ. ನಾನು ಸಂಜೆ, ಸಾಹಿಲ್, ನಿತೀಶ್, ನಮ್ಮ ಅಪ್ಪ ಅಮ್ಮ ಎಲ್ಲ. ನಿನ್ಗೊಂದು ಸರ್ಪ್ರೈಸ್ ಇದೆ, ಆಚೆ ಬಚ್ಚಿಟ್ಟಿದೀವಿ. ನೀನು ಹುಡುಕಿದ್ರೆ ನಿನಗೆ 5 ಲೀಟರ್ ಫ್ರೀ ಆಗಿ ಡೀಸೆಲ್ ಹಾಕ್ತಾರೆ ಅಂದಮೇಲೆ ಹಾಕ್ಸ್ಕೊಂಡು ಹೋಗ್ಬಿಡ. What is up fam? Hi, so welcome back to my new vlog guys. So ಹಿಂದೆ ನಿಮಗೆ BMW ಕಾಣ್ತಿದೆ. ಈ BMW ನೆನ್ನೆ ಈ ಕಳ್ಳನ ಮಗ ಎತ್ಕೊಂಡು ಹೋದ್ನಲ್ಲ, ವಾಪಸ್ ಯಾಕೆ ಬಂತು ಅಂತ ನೀವು ಅನ್ಕೋತಾ ಇದ್ರೆ, ನೆನ್ನೆ ರಾತ್ರಿ ವಾಪಸ್ ಬಂತು. ಯಾಕಂದ್ರೆ ನಮ್ಮ ಸ್ಕೋಡಿ ಬೋರ್ಡಿಗೆ ಏನೋ ಇಶ್ಯೂ ಆಯ್ತಂತೆ ರಾತ್ರಿ, ಅದು ಸ್ಟಾರ್ಟ್ ಆಗಿಲ್ಲ. ಸೊ ಅದಕ್ಕೆ ವಾಪಸ್ ತೊಗೊಂಡ್ಬಂದಿದ್ದಾನೆ. ಈಗ ಇದನ್ನು ತೊಗೊಂಡು ಹೋಗ್ತಾ ಇದೀವಿ. ನಮ್ಮ ಅಕ್ಕ ಮನೆ ಹತ್ರ ಇರೋದು ಅವ್ರದ್ದು ಇದು ಗ್ಯಾರೇಜು. ಈಗ ನಾವು ಅಕ್ಕ ಮನೆಗೆ ಹೋಗ್ತಾ ಇದೀವಿ. ನಾನು, ಸಂಜೆ, ಸಾಹಿಲ್, ನಿತೀಶು, ನಮ್ಮ ಅಪ್ಪ ಅಮ್ಮ ಎಲ್ಲ. ಸೊ ನಮ್ಮ ಅಕ್ಕ ಮನೆ ಹತ್ರ ಹೋಗಿ BMW ನಿಲ್ಲಿಸಿ ನಮ್ಮ ಸ್ಕೋಡಿ ಬೋರ್ಡ್ ಇದ್ದೇನೋ ಅಂತ ಚೆಕ್ ಮಾಡಿ. ಇವತ್ತು ಸಂಡೇ, ಅವ್ರು ಇರ್ತಾರಲ್ಲೋ ಗೊತ್ತಿಲ್ಲ, ಇಲ್ಲ ನಾಳೆ ಹೋಗಬೇಕು. ಮತ್ತೆ ಇದು ಒಟ್ಟಿನಲ್ಲಿ ಇದು ಮುಗೀತಿದೆ ಕತೆ. ಇದು ಮತ್ತೆ ನಮ್ಮ ಮನೆಗೆ ಬರಲ್ಲ, ಇವತ್ತು ಲಾಸ್ಟು. ಸೊ ಇದರಲ್ಲಿ ನಾನು ಸಂಜೆ ಹೋಗ್ತಾ ಇದ್ದಿದ್ದು, ನಮ್ಮ ಅಪ್ಪ ಅಮ್ಮ, ನಿತೀಶು, ಸಾಯಿಲ್ ಹೋಗ್ತಾ ಇದ್ದಾರೆ. ಬನ್ನಿ ಹೋಗೋಣ. ಸೊ ನಾನು ಸಂಜೆ ಇದ್ರಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದು. ನಮ್ಮ ಅಮ್ಮ ಹಠ ಮಾಡಿ ನಾನು ಹೊಸ ಕಾರಲ್ಲೇ ಬರಬೇಕು ಅಂತ ಇದರಲ್ಲೇ ಕೂತಿದ್ದಾರೆ. ಸಂಜೆ ಬಂದ್ಮೇಲೆ ನಮ್ಮ ಅಮ್ಮ ಹಿಂದೆ ಹೋಗ್ತಾರೆ, ನಾನು ಇಲ್ಲಿ ಕೂತ್ಕೋತೀನಿ. ಸಂಜೆ ಓಡಿಸ್ತಾನೆ. ಓಕೆ ನಡ್ರಿ, ಈಗ ಸಂಜೆ ಪಿಕ್ ಮಾಡ್ಕೊಂಡು ಹೋಗೋಣ. ನಮ್ಮ ಅಪ್ಪನ ಇದೇ ಗಾಡಿಗೆ ಬಂದ್ಬಿಟ್ರು. ಸೊ ಸಂಜೆ ಮನೆ ಹತ್ರ ಬಂದಿದ್ದೀವಿ. ಸಂಜೆ ಅಣ್ಣ ಎಲ್ಲ ಹೋಗ್ಬಿಟ್ಟು ಅವನಂತೆ. ಪಾಪ ಅವ್ನು ಬೆಳಗ್ಗೆಯಿಂದ ರೆಡಿಯಾಗಿ ಕಾಯ್ತಿದ್ದ. ಫಸ್ಟ್ ಟೈಮ್ ಲೈಫಲ್ಲಿ ಅವ್ನು ಬೇಗ ರೆಡಿಯಾಗಿ ಕಾಯ್ತಿದ್ದು. ಈಗ ಸಂಜೆ ಮನೆ ಹತ್ರ ಗಾಡಿ ನಿಲ್ಲಿಸಿ ನಾವಿಲ್ಲಿ ಏನೇನೋ ತಿನ್ನೋಕೆ ತೊಗೋತವ್ರೆ. ನಮ್ಮ ಬೋಟಿ ಬಿಸ್ಕೆಟ್ ಎಲ್ಲ ಬೇಡ ಬೇಡ ಅಂದರೆ ಏನೇನೋ ತೊಗೋತವ್ರೆ. ನಾನು ಇದೆಲ್ಲ ಏನೋ ತಿನ್ನಬಾರ್ದು ಅಂತ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಅಕ್ಕ ದೇವರಾಣೆ ಇಟ್ಟು ಸಿಗರೇಟ್ ತಗೊಳ್ತಾನೆ ಇಲ್ಲಿ. ಇಲ್ಲ ಅಂತೆ. ಇಲ್ವಾ? ದೇವರಾಣೆಗೂ ದೇವರಾಣೆ ಅಂತೇಳಿ ಬಚಾವ್ ಆಗ್ಬಿಟ್ಟೆ ಕಣ. ನಮ್ಮ ಸಿಸಿನೂ ಬಂದ. ಹಂಗೆ ಐಸ್ ಕ್ರೀಮು ತಿಂತಾವ್. ನಾನು ಒಂದೊಂದು ಸ್ಪೂನ್ ಶೇರ್ ಮಾಡ್ತಾ ಇದೀವಿ. ಒಂದು ಸ್ಪೂನ್ ಹಾಕ್ಕೊಡು. ಫೋನು ವ್ಲಾಗ್ ಇಟ್ಕೊ ಆಯ್ತು. ನಂದು ರೆಕಾರ್ಡ್ ಮಾಡು ಕ್ಲೀನಾಗಿ. ಐಸ್ ಕ್ರೀಮ್ ತಿನ್ನ ನಾನು ಶೇರ್ ಮಾಡಿ ನೋಡಿ. ಹಿಂಗೆ ತಿನ್ನೋ, ಹಿಂಗೆಲ್ಲ ತಿನ್ನೋದು ಐಸ್ ಕ್ರೀಮು. ಹಿಂಗೆ ತಿನ್ನೋದು ಐಸ್ ಗೈಸ್. ಸೊ ಅಲ್ಲಿಂದ ಹೊರಟು ಸಂಜೆನ್ ಪಿಕ್ ಮಾಡ್ಕೊಂಡು ಈಗ ಫ್ಯೂಲ್ ಹಾಕ್ಸ್ಕೊಳಕ್ ಬಂದಿದ್ದೀವಿ. ಹಾಯ್. ಸೊ ಫ್ಯೂಲ್ ಹಾಕ್ಸ್ಕೊಳಕ್ ಬಂದಿದ್ದೀವಿ. ನಮ್ಮ ಗಾಡೀಲಿ ಫ್ಯೂಲ್ ಇಲ್ಲ. ಬನ್ನಿ ಫ್ಯೂಲ್ ಹಾಕ್ಸ್ಕೊಳ್ಳೋಣ. ಹಾಂ ಗೈಸ್, ನಮ್ಮ ಸಬ್ಸ್ಕ್ರೈಬರ್ ನೋಡಿ. ಹಾಯ್. ಸೊ ಫ್ಯೂಲ್ ಹಾಕ್ಸ್ಕೊಳ್ತಾ ಇದ್ದೀವಿ. ಗೈಸ್, ಸೊ ನಾವಿಲ್ಲಿಂದ ಕೆಳಗಿಂದ ಹೋಗ್ಬೋದು. ಇಲ್ಲಿ ಫುಲ್ ಟ್ರಾಫಿಕ್ ಸಿಗ್ನಲ್ ಇದೆ, ಟ್ರಾಫಿಕ್ ಇದೆ. ಸೊ ಅದಕ್ಕೆ BMW ಟೋಲ್ ಇಲ್ಲ, ಇದು ಫಾಸ್ಟ್ ಆಗಿಲ್ಲ. ಅದಕ್ಕೆ ಅವ್ರು ಸ್ಟ್ರೈಟ್ ಬರಲಿ, ನಮಗೆ ಫಾಸ್ಟ್ ಆಗಿದೆ, ನಾವು ಒಳಗಿಂದ ಹೋಗ್ಬಿಡ್ತೀವಿ. ಅವ್ರಿಗೆ ಹೇಳೋದು ಬೇಡ ಅನ್ಕೊಂಡು ಪ್ಲಾನ್ ಮಾಡಿದ್ದೀವಿ. ಒಳಗಿಂದ ಹೋಗ್ಬಿಡ್ತೀವಿ. ಸೊ ಯಾರು ಬೇಗ ಬರ್ತಾರೆ ನೋಡೋಣ. ಬಿಕಾಸ್ ನಮ್ಗೆ ಒಂಚೂರು ಕನ್ಫ್ಯೂಷನ್ ಇದೆ. ಹಿಂಗೆ ಹೋದ್ರೆ ಹತ್ರ ಹೋಗ್ಬೋದಾ, ಬೇಗ ಹೋಗ್ಬೋದಾ, ಇಲ್ಲ ಹಂಗೆ ಸ್ಟ್ರೈಟ್ ಹೋದ್ರೇ ದೂರ ಈಸಿ ಆಗುತ್ತಾ ಅಂತ. ನಮ್ಮ ಪ್ರಕಾರ ಹಿಂಗೆ ಹೋದ್ರೆ ಒಳ್ಳೇದು. ಸೊ ನಾವು ಈಸಿಯಾಗಿ ಎಸ್ಕೇಪ್ ಆಗ್ಬಿಡೋಣ. ಅವ್ರು ಫೋನ್ ಮಾಡಿದಾಗೆಲ್ಲ ಇಲ್ಲೇ ಇದೀವಿ ಅನ್ನೋ ಸಂಜೆ ಇದೇ ರೋಡಲ್ಲಿದ್ದೀವಿ ಏನೋ. ವ್ಲಾಗ್ ನೋಡ್ತಾ ಇದ್ರೆ ನೀವು ನೋಡ್ರಿ, ನಾವು ಹಿಂಗೆ ಹೋಗಿದ್ವಿ ಅಲ್ವಾ ಜಾತ್ರೆ. ನನಗೂ ಇದೇ ಫೀಲು. 12 ಗಂಟೆಗೆ ಹೇಳ್ದ, 4 ಗಂಟೆಗೆ ಬಂದವನೇ. ಮಾನ ಬರೋದಿಲ್ಲ. ಈಗ ಸಂಜೆ ಮನೆಯಿಂದ ಹೊರಟಿದ್ದೀವಿ, ಬರ್ತಾ ಇದೀವಿ. ಬಿಡು ಫೋನ್. ಬಾಯ್. ಹಾಂ ಎಷ್ಟೊತ್ತಿನ್ನು ನಾವು ಊಟ ಮಾಡ್ತೀವಪ್ಪ. ಮಾಡಿ ನೀವು ಊಟ ಮಾಡಿ, ನಾಚ್ಕೋಬೇಡಿ. ನಮ್ಗಂತ ಎತ್ತಿಡಿ ಸಾಕು. ಸ್ವಲ್ಪ ತಿನ್ನಿ, ನಮಗೂ ಉಳಿಸಿ. ನಿಂದೇನಿರುತ್ತೆ, ನಾನೇನು ವೆಜ್ ತಾನೆ ತಿನ್ನ. ಒಂದ್ಸತಿ ಒತ್ತದ್ರೆ ಆಕ್ಸಿಲೇಟರ್. ಯಾವ್ದೋ ಹಳ್ಳಿ ಒಳಗಿಂದ ಹೋಗ್ತಾ ಇದೀವಿ ನಾವು. ಸಂಜೆ ನೋಡಿ, ಅಲ್ಲಿ ಸಂಜೆ ಗೈಸ್. ನಾನು 6 ಕಿಲೋಮೀಟರ್ ಓಡಿಸ್ತೀನಿ ಇಲ್ಲಿಂದ. ಸಂಜೆ ಸಾಕಾಗಿದೆ, ಓಡಿಸು ಅಂತ ಅಲ್ಲಿಗೆ ಗೀಸ್ಕೊಂಡು ಓಡಿಸ್ತಾ ಇದ್ದೀನಿ. ಬನ್ನಿ, ಈಗ ನಾನು ಓಡಿಸ್ತೀನಿ. ಸಂಜಯ್ ಸಕ್ಕ ಸ್ಲೋ ಆಗಿ ಓಡಿಸ್ತಿದ್ದ. ನಂಗೆ ಹೇಳಕ್ ಆಗ್ದಿರ ನಾನೇ ಇಸ್ಕೊಂಡೆ ಕೊಡಪ್ಪ ಅಂತ. ಈಗ ಹೋಗ್ತೀನಿ ನೋಡಿ, 2 ನಿಮಿಷದಲ್ಲಿ ಇರ್ತೀನಿ ಮನೇಲಿ. ಇನ್ನೊಂದು ಸ್ಕ್ರಾಚ್ ಪಾಯಿಂಟ್. ನಿಮ್ಗೆ ಒಂದು ಕ್ಯೂಟ್ ವ್ಯೂ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಕ್ಯೂಟ್ ಆಗಿ ಕೂತಿದೆ ಇದು. ಅಮ್ಮ ಮಗು
ಸರಿ ಅಮ್ಮ ಮಗು ಕ್ಯೂಟ್ ಆಗಿದೆ ಅಲ್ಲ. ಚೆಂದ ಬಂದ್ಬಿಟ್ಟು ಅವನು ಚಾ ಈ ಹೆಗಣ ಆಚೆ ಬರುತ್ತೆ ಗೊತ್ತಾ. ಜಾಮ್ ಅವಾಯ್ಡ್ ಮಾಡ್ಬೇಕು ಅಂತ ನಾವ್ ಇಲ್ಲಿಂದ ಬಂದ್ರೆ ಇಲ್ಲೂ ಬಂದ್ ಅದೇ ಕತೆ, ಇಲ್ಲೂ ಜಾಮಲ್ಲೇ ಸಿಕ್ಕಾಕೊಂಡಿದ್ದೇವೆ. ಈ ನನ್ ಮಗನ್ ಮಾತ್ ಕೇಳಿ ಏನಿಲ್ಲ, ಅವನು ಹೇಳ್ದ ನೈಸ್ ರೋಡ್ ಬಂದು ತಿರುಗಿಸ್ಬಿಡ್ತಾನೆ ನೋಡಿ ಗೈಸ್. ಯಾಕಾದ್ರೂ ನಮ್ ಹೊಟ್ಟೆ ಉರಿಸ್ತಿರೋ ಹಿಂಗೆಲ್ಲ ಟ್ರಾಫಿಕ್ ಅಲ್ಲಿ ಅನಿಸ್ತಿರೋ. ಏನ್ ಟ್ರಾಫಿಕ್ ಈ ತರ ದಿನ ಹಿಂಗ ಆಗೋದ್ರೆ ಹೆಂಗೋ ಬೆಂಗಳೂರಲ್ಲಿ ಮೂಲೆ ಟ್ರಾಫಿಕ್ ಆಗ್ಬಿಟ್ಟೈತಲ್ಲ. ಮನೇಲಿ 3 ಕಾರ್ ಇದ್ರೆ ಮೂಲೆ ಟ್ರಾಫಿಕ್ ಆಗಿರುತ್ತೆ. ಮನೇಲಿ 3 ಕಾರ್ ಇದ್ರೆ ಮನೇಲಿ ಇರುತ್ತೆ ಕಾರು. ಮನೇಲಿ ಅದೇ ಒಬ್ಬರು ಒಂದೊಂದ್ ಕಾರ್ ಎತ್ಕೊಡೈತೆ ಇದ್ರೆ ಹಿಂಗೆ ಒಬ್ಬೊಬ್ರೆ ಕಾರಲ್ಲಿ ಓಡಾಡ್ಬಾರ್ದು. ಕರೆಕ್ಟ್. ನೆಕ್ಸ್ಟ್ ಟೈಮ್ ನಾನು ಒಬ್ಬನೇ ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಗ್ಬೇಕು, ಯೂಸ್ ಮಾಡ್ಬೇಕು. 2 ವೀಲರ್ ಇಲ್ವಲ್ಲ, ತಗೋಬೇಕಲ್ಲ ಈಗ. ಗೈಸ್ ಒಂದ್ ಜಾವ ತಗೊಂಡ್ಬಿಡೋಣ. ಯಾವ್ದು ನನ್ನ ಹತ್ರ ಇದೆ? ಒಂದು ಡಿಯೋ, ಒಂದು ಇವ್ರು ಎಲ್ಲಿ ಕೊಡ್ತಾರೆ ಇಬ್ರು? ಅಮ್ಮ ಮಗ 125 ನಿಲ್ಸಾರಲ್ಲ. ಅಮ್ಮ ಮಗ ಕೊಡ್ಬೇಕಲ್ಲ ಇಬ್ರು. ವಯಸ್ಸಾಗ್ಬಿಟ್ಟೈತೆ ಅದಕ್ಕೆ. ಏನು ಅಮ್ಮಂಗ್ ವಯಸ್ಸಾಗಿದೆ ಅಂತಿದ್ಯಾ? ಗಾಡಿ ಡಿಯೋ ಮಿಸ್ ಬೈತಾರೆ, ಬೈಕ್ ಹೇಳ್ಬಿಟ್ಟೆ. ಚೂರ್ ಮೂವಿಂಗ್ ಅಲ್ಲಿ ಇದೆ, ಪರವಾಗಿಲ್ಲ. ಬೇಗ ಹೋಗಿ ರೀಚ್ ಆದ್ರೆ ಅವ್ರಿಗಿಂತ ಜಾಸ್ತಿ ಬೇಗ ನಮ್ ಮರ್ಯಾದೆ ಉಳಿತು ಅಂತ ಅರ್ಥ. ಇಲ್ಲಾಂದ್ರೆ ನಮ್ ಮರ್ಯಾದೆ ಹೋಯ್ತು, ಮೂರ್ಖ ಸರಾಜ್. ಎಲ್ಲಿ? PS ಕಾಲೇಜ್ ಹತ್ರ. ಹೌದಾ? ಹತ್ರ ಬಂದ್ಬಿಟ್ಟಿದೀವಿ. 7 ಕಿಲೋಮೀಟರ್ ಅಷ್ಟೇ ಇರೋದು. ಏನ್ ರೇಂಜ್ ಮಳೆ ಬರ್ತೈತೆ ನೋಡಿ, ಅಲ್ಲಿ ಎಷ್ಟು ಜೋರಾಗಿ ಬರ್ತೈತೆ ನೋಡು. ನೋಡಿ ಇಲ್ಲೆಲ್ಲ ಪಾಪ ಬೈಕ್ ಅವರೆಲ್ಲ ಸೈಡಿಗೆ ನಿಂತ್ಕೊಂಡ್ಬಿಟ್ಟವ್ರೆ. ಗೈಸ್ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದೀವಿ. ಏನಾದ್ರು ತಗೊಂಡು ಹೋಗ್ಬೇಕು. ನಮ್ಮ ಅಕ್ಕಂಗೆ ಏನ್ ಬೇಕು ಅಂತ ಕೇಳಿದ್ರೆ DBC ಬೇಕು ಅಂದ್ಲು. DBC ಇಸ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಐಸ್ ಕ್ರೀಮು. ಅದು ಬಿಟ್ಟರೆ ನಮ್ಮ ಭಾವ ದಿಲ್ ಪಸಂದ್ ಬೇಕು ಅಂದ್ರು. ಅದಕ್ಕೆ ಬೇಕರಿ ಹುಡುಕ್ಬೇಕು, ಎಲ್ಲಿದೆ ಅಂತ ನೋಡ್ಬಿಟ್ಟು ಅದು ಇಸ್ಕೊಂಡು ಹೋಗೋಣ. ಥ್ಯಾಂಕ್ ಯು ಗೈಸ್. ಸೊ ಐಸ್ ಕ್ರೀಮ್ ಇಸ್ಕೊಂಡು ಹೊರಟಿದ್ದೀವಿ. ಈಗ ನಮ್ಮ ಅಕ್ಕ ಮನೆ ಆಲ್ಮೋಸ್ಟ್ ರೀಚ್ ಆದ್ವಿ. ದಿಲ್ ಪಸಂದ್ ಸಿಗ್ಲಿಲ್ಲ, ಐಸ್ ಕ್ರೀಮ್ ಒಂದು ಸಿಕ್ತು. ಸೊ ಅದಕ್ಕೆ ಎಕ್ಸ್ಕ್ಯೂಸ್ ಕೇಳ್ಬೇಕು ಈಗ ಹೋಗ್ಬಿಟ್ಟು ನಮ್ಮ ಭಾವನಿಗೆ. ಇಲ್ಲ ಗಾಡಿ ಪಾರ್ಕ್ ಮಾಡ್ಬಿಡೋಣ. ಅವರು ಅಲ್ಲಿ ಕೋಣನಕೋಟೆ ಕ್ರಾಸ್. ಥ್ಯಾಂಕ್ ಯು ಬಾಯ್. ಗೈಸ್ ಸೊ ಫೈನಲಿ ರೀಚ್ ಆದ್ವಿ. ಇದಲ್ಲ ಪಕ್ಕದ ಬಿಲ್ಡಿಂಗ್ ನೋಡಿ. ಐಸ್ ಕ್ರೀಮ್ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಭಾವ ಗಾಡಿನೂ ಇಲ್ಲೇ ಇದೆ. ಗೈಸ್ ನಾವೇ ಫಸ್ಟ್ ರೀಚ್ ಆಗಿದ್ದು. ಆದ್ರೂ ಅವ್ರು ತುಂಬ ದೂರ ಏನಿಲ್ಲ, ಹತ್ರನೇ ಇದ್ದಾರೆ. ಇನ್ನೊಂದು 3 ಕಿಲೋಮೀಟರ್ 2 ಕಿಲೋಮೀಟರ್ ಡಿಫರೆನ್ಸಲ್ಲಿ ಇದ್ದಾರೆ ಅಷ್ಟೇ. ಸುಮ್ಮನೆ ನಾವು 60 ರೂಪಾಯಿ ಖರ್ಚು ಮಾಡ್ಕೊಂಡ್ವಿ. 60? 170? ಹೌದೇನೋ? ಸುಮ್ಮನೆ ನಾರ್ಮಲ್ ರೋಡಲ್ಲೇ ಬರ್ಬೋದಿತ್ತಲ್ಲ ಸಂಜೆ. ಗೈಸ್ ಇಲ್ಲಿ ಸಖತ್ ಸ್ಲೋ. ನಮ್ಮ ಅಕ್ಕ ಮನೇಲಿ ಇತ್ತು. 3rd ಫ್ಲೋರ್ ಅಲ್ವೇನೋ ಸಂಜೆ? ನೋಡಿ ಎಲ್ಲ ಉಲ್ಟಾ ಕಾಣಿಸ್ತವ್ರು ನಿಮಗೆ. ಗೈಸ್ ಫೈನಲಿ ವಿ ರೀಚ್ಡ್. ಆಚೆ ಇತ್ತು ಸತ್ಕಜಿದೆ. ಹಲೋ ನಮಸ್ತೆ, ನಮಸ್ಕಾರ, ವಂದನೆಗಳು. ಅಮ್ಮ ಚೆನ್ನಾಗಿದ್ದೀರಮ್ಮ? ಸೂಪರ್. ಎಲ್ಲಿ ಅದು? ಎಲ್ಲಿ ಆ ಕೋಣ? ಎಲ್ಲಿ ಕೋಣ? ಹಲೋ ಜಾತ್ರೆ ಏನಮ್ಮ, ನಿನ್ಗೊಂದು ಸರ್ಪ್ರೈಸ್ ಇದೆ. ಆಚೆ ಬಚ್ಚಿಟ್ಟಿದ್ದೀವಿ. ನೀನು ಹುಡುಕಿದ್ರೆ ನಿನಗೆ. ಸೀರಿಯಸ್ ಆಗಿ ನಿನಗೆ ಹುಡುಕಿದ್ರೆ ನಿನಗೆ. ಓಡು, ಸ್ಟಾರ್ಟ್ ಮಾಡು. ಓಡು 3 ಟೈಮ್ ಹುಡುಕ್ತೀವಿ, ಟೈಮರ್ ಇಡ್ತೀವಿ. 3, 2, 1 ಸ್ಟಾರ್ಟ್. ಓಡು. ಆಚೆ ಇದೆ ಸರ್ಪ್ರೈಸು, ನಿಜವಾಗ್ಲು. ಸಂಜೆ ಮೇಲಾಣೆ. ಆಯ್ತು ಹೋಗು, ಹುಡುಕಿದ್ರೆ ನಿನಗೆ. ಇಷ್ಟೇ ಇದ್ರಲ್ಲಿದೆ. ಅದಕ್ಕೆ ಸಾಯಿಲ್ ಅಂದಿದ್ದ. ನಡಿ ಪೀಡೆ. ಪೀಡೆ ನೋಡ್ರೆ ಬನ್ನಿ ಫ್ರಿಜ್ಜಲ್ಲಿ ಇಡೋ. ನಮ್ಗೆ ಹಾಕೊಡಕ್ ಆಮೇಲೆ ಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇಡೋ ಐಸ್ ಕ್ರೀಮ್. ಪೀಡೆ ಇವ್ರಿಗೆ ನೋಡಕ್ ಬಂದಿರೋದು ನಾವು. ನಿಮ್ ದಿಲ್ ಪಸಂದ್ ಸಿಗ್ಲಿಲ್ಲ ಗೌಡ್ರೆ. ನಿಮ್ ದಿಲ್ ಪಸಂದ್ ಮನೇಲೇ ಇದೆ ಅಂತ ತಂದಿಲ್ಲ ನಾವು. ಸೊ ಅವ್ರು ಬರ್ಲಿ ಅಂತ ಕಾಯ್ತಿದೀವಿ. ಹೊಟ್ಟೆ ಸರಿಯಾಗಿ ಹಸುವಾಗ್ತಿದೆ. ಫಸ್ಟ್ ತಿನ್ಬಿಡ್ಬೇಕು. ಅವ್ರು ಬರೋವರೆಗೂ ವೆಯ್ಟ್ ಮಾಡೋದಷ್ಟೇ. ಮಟನ್ನು ಮತ್ತೆ ಮುದ್ದೆ. ಯಾವ ರೇಂಜಿಗೆ ಜಗಳ ಆಡ್ತಾವ್ ನೋಡಿ ಐಸ್ ಕ್ರೀಮ್ಗೆ.
ಅಲ್ಲ ನಂಗೊಂದು ಗೋವಾ ಕೊಡಿ ಕೊಡ್ರಿ, ಹಂಗೆ ಖಾಲಿ ಆಗ್ಬಿಟ್ರೆ ಕಷ್ಟ. ಏನಿಲ್ಲ, ಇಲ್ಲ ಪ್ಯೂರ್ ವೆಜ್ ನಾನು ಅದೇ ನೋಡ್ಕೊಂಡೆ ತೊಗೊಂಬಂದೆ. ಇವನ್ ಗೋವಾಗ್ ಬಂದವನು ಈಗ ಎಲ್ಲ ಖಾಲಿ ಮಾಡಿ ಒರ್ಸಿಟ್ಟವ್ರೆ. ಡಿ ಬಿ ಸಿ ತಿನ್ನೋಣ ಇವಾಗ. ಗೈಸ್ ಬಲ್ಪಾನ ಆಗ್ಬಿಟ್ಟೈತೆ ಯಾರ್ದೋ ಬಲ್ಪಾನ ಆಗ್ಬಿಟ್ಟೈತೆ. ನಾವು ಐಸ್ ಕ್ರೀಮ್ ತಿಂತಾ ಇದೀವಿ, ಅವ್ನು ಕೊಟ್ಟಿಲ್ಲ ಅಂತ ಬಲ್ಪಾನ್ ಮಾಡ್ಕೊಂಡ್ಬಿಟ್ಟವನೆ. ಸೊ ಏನ್ ಮಾಡಕ್ಕಾಗಲ್ಲ. ಯಾರ ತರ ಇಲ್ಲಿದ ನೋಡಿ ಪೋಲಾರ್ ಬಿಯರ್. ಅದೆಲ್ಲೋ ಐತೆ ಬ್ಲಾಕ್ ಹಾಕೊಳ್ಳೋಣ ಅಷ್ಟೇ. ಗೈಸ್ ನೆನ್ನೆ ಯೂಟ್ಯೂಬ್ ಇವೆಂಟ್ಗೆ ನಾನು ಹೋಗಿಲ್ಲ, ನಮ್ಮ ಅಕ್ಕ ಹೋಗಿದ್ದಾಳೆ ಯೂಟ್ಯೂಬ್ ಇವೆಂಟ್ಗೆ. ನನ್ನ ಗಿಫ್ಟ್ನ ಅವರು 7 ಕೊಟ್ಟು ಕಳ್ಸಿದಾರಂತೆ. ಅಲ್ಲ ನಿನ್ನ ಕೊಟ್ಟಿರೋದೇ ನಂದಂತೆ. ಮತ್ತೆ ಈಗ ಹೋಗಿ ಇಸ್ಕೊಂಡು ಹೋಗೋಣ. ಎಲ್ಲೂ ನಾನು ಬರೋಷ್ಟ್ರಲ್ಲಿ ಬಚ್ಚಿಟ್ಬಿಟ್ಟಿರ್ದಲ್ಲ, ದೇವ್ರಂತ ಭಾವ ಇರೋದಕ್ಕೆ ಹೇಳಿದ್ರು ಬಾಯ್ ಬಿಟ್ಟು. ನೀವೇ ದೇವ್ರು ಕೊಟ್ರೆ ನಿಮ್ ವಾಲ್ ಪೇಪರ್ ಹಾಕೋತೀನಿ ಫೋನ್ ಬಚ್ಚಿಟ್ಬಿಟ್ಟು ಅವಳು. ಹಾ ಇವಾಗ ಎಲ್ಲ ಚೆಕ್ ಮಾಡಿ ಇಸ್ಕೊಂಡು ಹೋಗೋಣ. ನೋಡ್ರಿ ಗೈಸ್, ನಮ್ಮ ಅಕ್ಕ ಗಿಫ್ಟ್ ನ ಆ ರೂಮಲ್ಲಿ ಹುಡುಕಿ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಈ ರೂಮಲ್ಲಿ ಬಚ್ಚಿಟ್ಟವಳಂತೆ. ಮುಗೀತು ಕತೆ. ಅಮ್ಮ ಹೋಗ್ಬೋದಾ, ಹುಡುಕ್ಬೋದಾ? ಸರಿ ಆಯ್ತು. 2 ನಿಮಿಷ ಗೌಡ್ರೆ ಎತ್ಕೊಂಬಂದ್ ಕೊಡ್ತಾರೆ. ಗೌಡ್ರೆ ಎತ್ಕೊಂಬಂದ್ ಕೊಡಿ, ಇರ್ಬೇಕು ಎತ್ಕೊಂಬಂದಿ ಗೌಡ್ರೆ. ಬರೀ ತೋರ್ಸಿ ಗೌಡ್ರೆ, ಎತ್ಕೊಂಡು ಹೋಗೋದು ನಾನು. ಗೈಸ್ ನೋಡಿ, ಇದೆ ನೆನ್ನೆ ಯೂಟ್ಯೂಬ್ ಇವೆಂಟಲ್ಲಿ ಕೊಟ್ಟಿರೋದು. ಓಹ್ ಸಾರಿ ನೆನ್ನೆ ನಾನು ಮಿಸ್ ಮಾಡ್ಕೊಂಡಲ್ಲ. ಇದೆ ಕಾರಲ್ಲಿ ಇಟ್ಬಿಟ್ಟು ಬೇಗ ಓಡು. ಅಲ್ಲ ಮನೆಗೆ ಹೋಗಿ ನೋಡ್ತೀವಿ, ವಿಡಿಯೋ ಹಾಕ್ತೀವಿ ನೋಡಿ ಅಮ್ಮ. ವಿಡಿಯೋ ಹಾಕ್ತೀವಿ ನೋಡಿ. ತೆಗಿ ನೋಡೋಣ. ಆಯ್ತು ಏನೇನು ಕೊಟ್ಟವ್ರೆ ನಮ್ಮ ಅಕ್ಕನಿಗೆ. ಗೈಸ್ ಇದ್ರಲ್ಲಿ ಇದು ಇದೆ, ಅದೆಲ್ಲ ನಮ್ಮ ಅಕ್ಕ ವ್ಲಾಗಲ್ಲಿ ಬರುತ್ತೆ ನೋಡಿ. ತೋರ್ಸ್ಬಿಟ್ಟು ಇದು ಇದೆ. ಅಲ್ಲ ನಾನು ಅದೆಲ್ಲ ತೋರ್ಸಲ್ಲ ಪಾಪ, ಅವಳದು ಗಿಫ್ಟ್ಗಳು ಅವಳ ವ್ಲಾಗಲ್ಲೂ ಬರುತ್ತೆ ನೋಡಿ. ಇದೇನದು? ಹೌದು ಲೈಟ್ ಬರೋದು ಗೈಸ್. ಮತ್ತೆ ಇದೇನೋ ಒಂಥರ ಕೊಟ್ಟಿದ್ದಾರೆ. ಮತ್ತೆ ಒಂದು ವಾಟರ್ ಬಾಟಲ್ ಇದೆ ನೋಡಿ, ಜೇಬಲ್ಲಿ ಇಟ್ಕೊಂಡು. ಬಾಟ್ಲು ಜೇಬಲ್ಲಿ ಇಟ್ಕೊಂಡವನೆ. ಗೈಸ್ ಊಟ ಗೀಟ ಕಾಫಿ ಟೀ ಎಲ್ಲ ಆಯ್ತು. ಈಗ ಪ್ಲಾನ್ ಏನು ಅಂದ್ರೆ, ನಮ್ಮ ಕಾರಲ್ಲಿ ಇವನು ಮಳೆ ಹಿಂಗ್ ಬರ್ತಿದ್ದಿಲ್ಲಿ ಇರೋ ಯಾಕೆ. ಸೊ ಬೊಂಬೆ ಇದೆ, ಪಾಮ್ 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 ಗೇಮ್ ಆಡೋದು ಪಾರ್ಟ್ 2ಗೆ ಇವಾಗ ಅದನ್ನ ತರಬೇಕು. ಗೈಸ್ ಸೊ ನಾವು ಈಗ ಅಲ್ಲಿಂದ ಹೊರಟು ನಮ್ಮ ಕಾರಲ್ಲಿ ಹೋಗ್ತಾ ಇರೋದು ಪ್ಲಾಸ್ಟರ್ ತೊಳಗೆ. ಬಿಕಾಸ್ ಆ ಬೊಂಬೆಗಳಿಗೆ ಕಾಲಿಗೆ ಸುತ್ತಬೇಕು. ಎಲ್ಲ ಬೊಂಬೆ ಇತ್ತು ಇಷ್ಟಿದೆ ಗೈಸ್. ನಾನು 15 ಪೇರ್ ತಂದಿದ್ದೀನಿ. 15 ಪೇರ್ ಅಂದ್ರೆ ಎಷ್ಟು ಜನಕ್ಕೆ ಆಗುತ್ತೆ ಕೊಟ್ರೆ? 7 ಜನರಿಗೆ ಆಗುತ್ತೆ. 7 ಜನಕ್ಕೆ ಆಗುತ್ತೆ. 7 ಜನ ಆಗುತ್ತೆ. 7 ಜನಕ್ಕೆ ಆಗುತ್ತೆ. 7ಗಿಂತ ಜಾಸ್ತಿ 8 ಜನಕ್ಕೆ ತಂದಿದ್ದೀನಿ. ವೇಟ್ ಫಾರ್ ದಿಸ್ ವಿಡಿಯೋ ಗಾಯ್ಸ್, ಸೂಪರ್ ಫನ್ ಆಗಿರುತ್ತೆ. ಸಂಜಯ್ ನಾಯಿ ಕೊಡ್ದಂಗೆ ಹೊಡ್ಬಿಡೋದೆ ಇವತ್ತು. ನಮ್ಮ ಅಕ್ಕ ನಿತೀಶ್ ಸಂಜಯ್ ಟಾರ್ಗೆಟ್. ಯಾಕೆ ಆಗಲ್ಲ ಆಡಕ್ಕೆ? ಆಡಿಲ್ಲ ರೂಮ್ಗೆ ಬರೀ ಕೂರ್ಸನ ರಪ ಹೊಡ್ಬಿಡೋಣ. ಗೈಸ್ ಫೈನಲಿ ಟೇಪ್ ಇಸ್ಕೊಂಡಿದ್ದೀವಿ. ಗೈಸ್ ಇಲ್ಲಿ ಎಷ್ಟು ಬೊಂಬೆಗಳಿದೆ ಹಾಕೋ, ಇಲ್ಲಿ ಎಲ್ಲ ಹಾಕ್ರು ಎಲ್ಲ ಸುರಿ ಮಗ. ಓ ಇಷ್ಟೊಂದಿದೆ ಮಗ, ಲೆಕ್ಕ ಹಾಕೋಲೋಕೆ. ಲೋಕಿ ಅವನ ಹತ್ರ, ಸಂಜಯ್ ನಿತೀಶ್ ಹತ್ರ ಇದೆ. ಅಲ್ಲಿ ಇನ್ನೊಂದಿದೆ. ಹೌದಾ ಗೈಸ್, ಅದೆಲ್ಲ ನೀವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡ್ತೀರಾ ಈ ಗೇಮ್ನ. ಬಟ್ ಈಗ ನಾವು ಅರೇಂಜ್ ಮಾಡೋದೆಲ್ಲ ಈ ವ್ಲಾಗ್ ಅಲ್ಲಿ ನೋಡ್ಬಿಡಿ. ಸೊ ಈ ಜಾಗನ ಫಸ್ಟ್ ಕ್ಲಿಯರ್ ಮಾಡಬೇಕು. ಮತ್ತೆ ಈ ಮಿರರ್ ಫಸ್ಟ್ ಎತ್ತಬೇಕು ಇಲ್ಲಿಂದ. ಇದಿರ್ಲಿ ಗೌಡ್ರ, ಇದಿರ್ಲಿ ಅದಿರ್ಲಿ. ಏಯ್ ವಾ ಆ ಕಡೆ. ಇದೆಲ್ಲ ಇರ್ಲಿ ಸೋನು. ಸಿಸ್ಟಮ್ ಎಲ್ಲ ಬೇಕಾ? ಇದೆಲ್ಲ ಹುಷಾರಾಗಿ ಎತ್ತಿಟ್ಬಿಡು ಸೋನು. ಸಿಸ್ಟಮ್ ಇರ್ಲಿ ಮಚ್ಚ, ಅದು ಮೇಲೆ ಹೋಗಿ ಬೀಳಕ್ಕೆ ಆ ಕಡೆ ತಳ್ಬಿಡು ಗೌಡ್ರ. ಇದನ್ನ ಆ ಕಡೆ ತಳ್ಬಿಡೋದಾ ಗೌಡ್ರ? ಇದೊಂದು ಬೆಲ್ಟ್ ಕೊಟ್ಟಿದ್ದಾರೆ ಎಲ್ರಿಗೂ ಒಂದೊಂದು ಟ್ರಯಲ್. ಬೀಳ್ತೈತಾ ಮಚ್ಚ? ಬೀಳ್ತೈತಾ?
ಬೀಳ್ತೈತಾ ಇದು? ಹಿಂಗೆಲ್ಲ ಹೊಡೆದ್ರೆ ಗೇಮ್ ಮಾಡಿ ಯೂಸ್ ಇಲ್ಲ, ಇದೇ ಇರಲ್ಲ ಎರಡು. ಹೌದಾ ಗೌಡ್ರೆ, ಅದು ಮೆತ್ತಗೆ ಬೀಳುತ್ತೆ, ಜೋರಾಗಿ ಬೀಳುತ್ತೆ. ಅದ್ರಲ್ಲಿ ಏಟ್ ಬೀಳಲ್ಲ ಅಮ್ಮ. ಅಮ್ಮ ಗೇಟೇ ಬೀಳಲ್ಲ. ಈ ಬೆಲ್ಟಲ್ಲಿ ಏಟ್ ಬೀಳ್ತಿಲ್ಲ ಗೌಡ್ರೆ, ನಮ್ಮ ಅಮ್ಮನೇ ಏಟ್ ತಡ್ಕೋತಾವ್ರೆ ಗೌಡ್ರೆ. ಇದ್ರಲ್ಲಿ ಬೀಳ್ತಲ್ಲ ಏಟ್, ನಮ್ಮ ಅಮ್ಮ ತಡ್ಕೋತಾವ್ರೆ. ಇದು ಎತ್ಬಿಡೋಣ ಬಸ್ ಇಟ್ಕೋಬೇಕು. ಹಾ, ಪ್ರಾಕ್ಟೀಸ್ ಮಾಡ್ಬೋದು. ಏಟ್ ಬೀಳ್ತಾ ಬರ್ರಾಕೆ ಮಾರ, ಏಟ್ ಬೀಳ್ತಿದ್ಯಾ? ಹಾ, ಬಿತ್ತಿಗೆ ಬಿತ್ತು. ಶಾಟಾಜಿ ನಿಂದು ಈಗ ಶಾಟಾಜಿ ಏನ್ ಮಾಡೋಣ ಅಂದ್ರೆ, ನಾನು ನೀನು ಗೌಡ್ರು ಒಂದು ಟೀಮು, ಸಂಜೆ ನೋಡ್ರಿ ಬೆಲ್ಟ್ ಬೇಡ ಕೊಡ್ರಿ, ಬೀಳ್ತಲ್ಲ. ನಾನು ಎಷ್ಟು ಜೋರ ಕೊಡ್ರಿ ಏಟ್ ಬೀಳ್ತಿಲ್ಲ. ಶರ್ಟ್ ಚೇಂಜ್ ಮಾಡ್ಕೊತಾರ ನಮ್ಮ ಬಾವ. ಇದಿಲ್ಲ ಬೇರೆ ಬೇರೆ ಹಾಕೋಬೇಕಿಲ್ಲ. ಇಲ್ಲ ಮೋಸ ನಾವಾಡಲ್ಲಪ್ಪ, ನಾವಾಡಲ್ಲ ಮೋಸ. ಆಯ್ತು, ಟೀಮ್ ಚೇಂಜ್ ಕೊಡ್ರಿ, ನಂಗೊಂದು ಕೊಡಿ, ನಂಗೊಂದು ಕೊಡಿ. ದಪ್ಪ ಇರೋದು ಕೊಡಿ ಕೊಡ್ರಿ, ದಪ್ಪ ಇರೋದು. ಥ್ಯಾಂಕ್ ಯು. ಇದೊಂದು ನಂಗೊಂದು ಅಂತವ್ರಿ. ಶರ್ಟ್ ಮೇಲೆ ಹಾಕೋ ಊಟ ಇವನು. ಗೌಡ್ರೆ ಹಿಂಗಾದ್ರೆ ಮೋಸ ಆಗ್ಬಿಡುತ್ತೆ ಗೌಡ್ರೆ, ಹಿಂಗ್ ಮೋಸ ಆಗ್ಬಿಡುತ್ತೆ ಗೌಡ್ರೆ. ಬೇಡ, ಎಲ್ಲಾರು ಪ್ರಿಪ್ರೇಷನ್ ಮಾಡ್ಬೇಕು ಗೌಡ್ರೆ. ಬೇಡ ಗೌಡ್ರೆ, ನಿಯತ್ತಾಗಡಣ. ಎಲ್ಲ ಒಂದು ಟೀ ಶರ್ಟ್ ಹಾಕೊಡ್ರಿ ಸಾಕು. ತಗೊಳ್ಳಿ, ನೀನ್ ಆಟದಲ್ಲೇ ಇಲ್ಲ ಬಿಡು ಗೌಡ್ರೆ, ಆಟದಲ್ಲೇ ಇಲ್ಲ ಗೌಡ್ರೆ. ಅವನು ಟವಲ್ ಮೇಲೆ ಹಾಕೊಂಡು ಮೇಲೆ ಉಡ್ಡಿ ಹಾಕೊಂಡು ಟೀ ಶರ್ಟ್ ಹಾಕೊಂಡ್ ಬಂದವನೆ. ತೆಗಿ, ಎಲ್ಲ ನಿಯತ್ತಾಗಿ ಆಡ್ತಾ ಇದೀವಿ ನಾವು. ನೋಡಿ, ಏನೋ ರೂಲ್ಸ್ ಎಲ್ಲ ಸೆಟ್ ಮಾಡ್ತಾಳೆ. ಕರೆಕ್ಟಾಗಿ ತೆಗಿ ತೆಗಿ ತೆಗಿ. ಗೈಸ್, ಗೇಮ್ ಇಂದ ಒಂದು ರಕ್ತಪಾತ ಆಗಿದೆ, ಮತ್ತೆ ಜಗಳ ಆಗಿದೆ. ಅಣ್ಣಂದು ಜಗಳ ಆಗಿದೆ. ಗೇಮ್ ಅಲ್ಟಿಮೇಟ್ ಆಗಿ ಬಂತು. ಅಮ್ಮ ಅಂದ್ರೆ 1.5 ಅವರ್ ಆಡಿದೀವಿ. ನಾಳೆ ನೋಡಿ ನೀವು ಬ್ಲಾಗ್ ಅಲ್ಲಿ. ಬಟ್ ಒಂದ್ ದೊಡ್ಡ ವಿಷಯ ಆಗಿದೆ, ಮತ್ತೆ ಕಿರಿಕ್ ಆಗಿದೆ. ಮತ್ತೆ ಮಾತಾಡಲ್ವಾ ಲೈಫಲ್ಲಿ? ಸಾಕು, ಮುಗೀತು, ಸಾಕು. ಶುರು ಮಾಡಿದ ಜಗಳ ರೂಮಾಚ ನೋಡ್ರಿ, ತುಂಬಾ ಕೆಟ್ಟ ವೈಬ್ ಇದೆ ಇಲ್ಲಿ. ನೋಡಿ ಕೊಡ್ರಿ, ಅವನು ತಡ್ಕೋತಲ್ಲ, ಹಂಗ್ ನಗ್ತವನು ಅವನು. ಟೈಮ್ ಆಗ್ತಿದೆ, ಬಾರು. ಏನು ಇವಾಗ ಏನು ನೀನೊಬ್ಬನ ಹತ್ರ ಇರೋದಾ? ಲೇ, ನೀನ್ ಎಲ್ಲಿಡ್ಬೇಕಲ್ಲಿ ಇಡ್ಬೇಕಿತ್ತು ಕಣ. ನೀನ್ ಎಲ್ಲಿಡ್ಬೇಕಲ್ಲಿ ಇಡ್ಬೇಕಿತ್ತು. ನಾನು ನಿಂಗೆ ಎಲ್ಲಿಡ್ಬೇಕು ಅಲ್ಲಿ ಇಡ್ಬೇಕಿತ್ತು. ಏನು ಕಳಿಸ್ಲಾ ಬಾಯ್ಸ್ನಾ? ಸುಮ್ಮನೆ ಅದೆಲ್ಲ ಬೇಕಾಗಿಲ್ಲ. ತಮ್ಮ ಅಂತ ಹೇಳ್ಬಿಟ್ಟು ನಿನ್ನ ತಮ್ಮ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ಸರಿ ಅಣ್ಣ, 5 ವರ್ಷ ಚಿಕ್ಕವ್ ನಂಗಿಂತ ನೀನು. ಬೆಂಕಿ ಅಂಟಿಸ್ತಾಳ ನೋಡು. ಗೈಸ್, ಬನ್ನಿ ಇಲ್ಲಿಂದ ಹೊರಡೋಣ. ಒಂದ್ ಚಿಕ್ಕ ಕಿರಿಕಾಯ್ತು, ಬಟ್ ಅದು ಅವ್ರವ್ರದ್ದು ಸಾರ್ಟ್ ಮಾಡ್ಕೋತಾರೆ ಅವರು. ಬಾಯ್ ಲೋಕಿ. ಗೈಸ್, ಲೋಕಿ ಮತ್ತೆ ನಮ್ಮ ಅವನಿಗೂ ಜಗಳ ಆಗಿದೆ. ಅವನು ಮತ್ತೆ ಇವನು ಜೊತೆಗಿರ್ತಾರೆ. ಬಾಯ್, ಹೋಗೋಣ. ಬಾಯ್. ಸಾರಿ, ಬಾಯ್ ಗೌಡ್ರೆ. ಸಿ ಯು. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಸೀಮಾ, ಟೇಕ್ ಕೇರ್. ಎಂತ ಪೀಡೆ ನಮ್ಮ ಅಕ್ಕ. ಬಾಯ್ ಮಾಮ್. ನೀವು ಬರ್ತಾ ಇದ್ದೀರಾ? ಅಮ್ಮು ಬಾಯ್. ಬಾಯ್, ಸಿ ಯು. ಇದೆಲ್ಲ ವ್ಲಾಗ್ ಅಲ್ಲಿ ಜನ ನೋಡ್ಲಿ ಅಂತ. ಸೊ ಫೈನಲಿ ಹೋಗ್ತಾ ಇದ್ದೀವಿ ನಾವೆಲ್ಲ. ಸಂಜೆ ಇಲ್ಲಿ, ನಮ್ಮ ಅಪ್ಪ ಅಮ್ಮ ಹಿಂದೆ. ಕಾರ್ ಚಕ್ರ ಕಾಣ್ತಲ್ಲ, ನಿತೀಶ್ ಫುಲ್ ಲಾಸ್ಟಲ್ಲಿ. ಓಯ್ ಫ್ಯಾಮ್, ಸೊ ನಮಗೆ ಕಾರ್ ತಗೊಂಡಾಗ ಒಂದು ಸ್ಲಿಪ್ ಕೊಟ್ಟಿದ್ರು, ಫ್ರೀ ಡೀಸೆಲ್ ಕೊಡ್ತಾರೆ 5 ಲೀಟರ್ ಅಂತ. ನಾನು ಹಾಕ್ಸ್ಕೊಳಕ್ ಆಗಿರ್ಲಿಲ್ಲ. ಅದಕ್ಕೆ ಇವಾಗ ಇದೇ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಬೇಕು ಅಂತ ಹೇಳಿದ್ರು. ಸೊ ಅದೇ ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ಹೆಂಗು ಎಲ್ಲಿ ಚೀಟಿ ಅದು? ಯಾಕೆ ವೇಸ್ಟ್ ಮಾಡೋದು? ಚೀಟಿ ಕೊಟ್ಟಿದ್ದಾರೆ, 5 ಲೀಟರ್ ಫ್ರೀ ಆಗಿ ಡೀಸೆಲ್ ಹಾಕ್ತಾರೆ ಅಂದಮೇಲೆ ಹಾಕ್ಸ್ಕೊಂಡು ಹೋಗ್ಬಿಡೋಣ. ನಾವು ಕಾರ್ ತಗೊಂಡಿದ್ದು 22ಗೆ, ಬಂದಿರೋದು ಈ ತಿಂಗಳು. ಇವತ್ತು 2ಗೆ ಬಂದಿದ್ದೀವಿ. ಅಂದ್ರೆ
ಸೆಕೆಂಡಿಗೆ ಬಂದಿದ್ದೀವಿ, 2 ಬಂದಿದ್ದೀವಿ ಗೈಸ್. 500 ರೂಪಾಯಿಗೂ ಇಲ್ಲ ಅದು. 400, 421, 23, 500. ಓ ಅಷ್ಟೇನಾ? 429 ರೂಪಾಯಿ 65 ಪೈಸೆ. ಸೊ ಮನೆ ವಾಪಸ್ ಬಂದ್ವಿ ಆ್ಯಂಡ್ ವ್ಲಾಗ್ನ ಎಂಡ್ ಮಾಡುವ ಸಮಯ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್ ಗೈಸ್. ಸಿ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ ನಾಳೆ ವ್ಲಾಗ್ಗೆ? ಕಮೆಂಟ್ ಹಾಕಿ.